ಇಲ್ಲ ಅದು ಯಾಕಂದ್ರೆ ಲೇಡೀಸ್ ಪಕ್ಕಕ್ಕೆ ಲೇಡೀಸ್ ಕುಂತ್ರುವಂತ ಅನುಕೂಲತೆ ಇರ್ತೈತಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇವತ್ತು ಇದ್ರೊಳಗೆ ಅದು ಅನುಕೂಲತೆ ಐತೆ ಅನ್ನೋ ಸಲುವಾಗಿನ ಭಾಳ ಮಂದಿ ಇದಕ್ಕೆ ಹತ್ತಾರೆ, ಅಲ್ಲಿ ಇದಕ್ಕೆ ಬಸ್ಗೆ ಹತ್ತಾರ. ಕಂಬೈಂಡ್ ಇಲ್ಲ, ಲೇಡೀಸ್ ಬೇರೆ. ಅದ್ರ ಸಲುವಾಗಿ ಬಹಳ ಅನುಕೂಲತೆ ಮಾಡ್ಕೊಡ್ತಾರ ಅವ್ರು. ಆಮೇಲೆ ಅವ್ರು ಮೊದ್ಲಿದ್ದನು ಭಾಳ ಕಷ್ಟಬಿಟ್ಟು ಬಂದಾರ ಈ ಕಂಪ್ನಿ ಒಳಗೆ. ಅವ್ರ ಮಾಲೀಕರು ಭಾಳ ಕಷ್ಟಬಿಟ್ಟು, ಯಾಕಂದ್ರೆ ನಾ ಟಿವಿ ಒಳಗೆ ನೋಡಿದ್ದೆ ನಾನು. ರಮೇಶ್ ಸರ್ ನಡೆಸ್ಕೊಟ್ಟಿದ್ರು ನೋಡ್ರಿ, ಅವಾಗ ನೋಡಿದ್ದೆ ನಾನು. ಭಾಳ ಕಷ್ಟಬಿಟ್ಟು ಬಂದಾರ. ಆಮೇಲೆ ಈಗ ಯಾರಿಗೆ ಕಷ್ಟಕ್ಕಾರ ಭಾಳ ಲಘು ಸ್ಪಂದಿಸ್ತಾರ ಅವ್ರು. ಹಿಂಗೈತಿ ಕಷ್ಟ ಅಂದ್ರೆ ಭಾಳ ಲಘು ಸ್ಪಂದನೆ ಮಾಡ್ತಾರ. ಆಮೇಲೆ ಅವರು ಗಾಡಿಲಿದ್ರೆ ಭಾಳ ಎಲ್ಲಾ ತರದಲ್ಲಿ ಅಡ್ಡಾಡ್ತಾವ ಗಾಡಿ. ಆಮೇಲೆ ಭಾಳ ಲಘುನು ಹೋಗ್ತಾವು. ಆಮೇಲೆ ಸಾಮಾನ್ ಬಗ್ಗೆನು ಭಾಳ ಕೇರ್ಫುಲ್ ಆಗಿ ತೊಗೊಂಡಿರ್ತಾರ ಅವ್ರು. ಅದ್ರೊಳಗೆ ಹಾಕುವಂತ ಸಾಮಾನ್ ಬಗ್ಗೆನು ನಾವು ಲಗೇಜ್ ಬಗ್ಗೆನು. ಯಾಕಂದ್ರೆ ನನ್ನ ಮಗಳು ಜಾರ್ಖಂಡ್ಗೆ ಇದ್ದಾಳ. ಎಷ್ಟೋ ಸಲ ನಾ ಕಳ್ಸೋ ಮುಂದ್ಗಡೆ GTDC ಮಾಡೋ ಮುಂದ್ಗಡೆ ಕೇಳಿದ್ದೆ ನಾನು, ಇವು ಎದ್ರಾಗ ಹೋಗ್ತಾವ್ರಿ, ಯಾಕಂದ್ರೆ ಉಂಡಿ ಪಂಡಿ ಕಟ್ ಕಳಿಸ್ತಿದ್ವಿ ಮಕ್ಕಳಿಗೆ, ಹೋಗೋತಿ ಚಿಪ್ಪಾಡಕ್ಕೆ ಅವನ ಅನ್ಕೊಂಡು ವಿಚಾರ ಮಾಡಿದ್ದೆ. ಅವ್ರು ಅಂದ್ರು ಒಂದ್ 2 ಸಲ GTDC ಒಳಗೆ ಅಂದ್ರು, ಟೀಚರ ನಿಮ್ಮ ಮಗಳು ನೀವು ಹೆಂಗೆ ಇಟ್ಟಿರ್ತೀರಿ ನೋಡು ಹಂಗ ಹೋಗಿ ಸೇಫ್ ಆಗಿ ಮುಟ್ತಾವು, ನೀವು ವಿಚಾರ ಮಾಡಬೇಡ್ರಿ ಅಂದ್ರೆ ಅವ್ರು. ನಾನು ಹಿಕ್ಕಟ್ಟು 1-2 ಸಲ ನನ್ನ ಮಗನ ಕೇಳಿದಾಗ ಅನ್ಲಿಕ್ಕೆ, ಇಲ್ಲಿ ಮಮ್ಮಿ ಒಂದಿನೇನು ಕದಲಿಲ್ಲ, ಅದ್ರೊಳಗೆ ಇಟ್ಟಿದ್ದು ನೀ ಹೆಂಗೆ ಕಳ್ಸಿದಿ ಹಂಗ ಬಂದಾವು ಅಂತ ಅಂದ್ಲೆ. ನನಗೆ ಕರೆನ ಆ ಕಂಪ್ನಿ ಬಗ್ಗೆ ಭಾಳ ಒಂದು ಒಳ್ಳೆ ಅಭಿಪ್ರಾಯ, ಒಂದು ಭಾಳ ಒಳ್ಳೆ ಅಭಿಪ್ರಾಯ. ಆಮೇಲೆ ಭಾಳ ಕಷ್ಟ ಬಿಟ್ಟು ಬಂದಾರ. ಆಮೇಲೆ ಜನರ ಕಷ್ಟಕ್ಕೆ ಭಾಳ ಲಘು ಸ್ಪಂದನೆ ಮಾಡ್ತಾರ. ಇಷ್ಟು ಮಾತ್ರ ಹೇಳ್ಬೋದು. ಆದ್ರೆ ಅವ್ರು ಇಂಥ ಗುಡಿ ಕಟ್ಸಿದ್ದಕ್ಕೂ ಭಾಳ ಹೆಮ್ಮೆ ಐತಿ ನಮಗೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್ ನಮಸ್ತೆ. ಸರ್ ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ಅಂತ. ಹುಬ್ಬಳ್ಳಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಪಾಲಿಕೊಪ್ಪ ಗ್ರಾಮ ಅಂತ ಇದೆ. ಅಲ್ಲಿ ಒಂದು ಶ್ರೀ ಶಿವಶಕ್ತಿ ಧಾಮ, ಇದೊಂದು ಶಿವಾಲಯ. ಇದು ಒಂದು 6.5 ಎಕರೆ ಜಾಗದಲ್ಲಿ ಒಂದು ಟೆಂಪಲ್ ಕಾಂಪ್ಲೆಕ್ಸ್ ಕಟ್ಟಿದೆ. ಇದನ್ನು ವಿಜಯ್ ಸಂಕೇಶ್ವರ್ ಸರ್ ಮತ್ತು ಆನಂದ್ ಸಂಕೇಶ್ವರ್ ಸರ್ ಅವರು ಮತ್ತು ಅವ್ರ ಪರಿವಾರದವರು ಟೋಟಲಿ ಇದಕ್ಕಿನ್ನು ಇದು ಮಾಡಿದ್ದಾರೆ. ಇದಕ್ಕೆ ಅಂದಾಜು ವೆಚ್ಚ ಬರೀ ಕನ್ಸ್ಟ್ರಕ್ಷನ್ಗೆ 30 ಕೋಟಿ ರೂಪಾಯಿ ಖರ್ಚಾಗಿದೆ. ಸೊ ಇಲ್ಲಿ ಶಿವಾಲಯ ಮೇನ್ ಆನಂದೇಶ್ವರ ಅಂತೇಳಿ ಶಿವನಿಗೆ ಪರಿವಾರ ಅಂದರೆ ಈ ಪಾರ್ವತಿ, ಗಣಪತಿ, ಆಮೇಲೆ ನವಗ್ರಹ ಇದೆ, ಆಮೇಲೆ ಶನೀಶ್ವರ ದೇವಸ್ಥಾನ ಇದೆ. ಸೊ ಇದು ಆಗಮಶಾಸ್ತ್ರದ ಪ್ರಕಾರ ಎಲ್ಲ ಲೆಕ್ಕ ಮಾಡಿ ಡಿಸೈನ್ ಮಾಡಿ ಆರ್ಕಿಟೆಕ್ಟ್ ಮಾಡಿ ದ್ರಾವಿಡಿಯನ್ ಸ್ಟೈಲಲ್ಲಿ ಈ ಟೆಂಪಲನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದು ನಿಯರ್ಲಿ 4 ಇಯರ್ಸ್ ತೊಗೊಂಡಿದೆ ಟೋಟಲ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ. ಯಾಕಂದರೆ ನಡುವಲ್ಲಿ ನಮಗೆ ಕೋವಿಡ್ ಬಂದಿತ್ತು. ಆವಾಗ ಸ್ವಲ್ಪ ವರ್ಕ್ ಸ್ಟಾಪ್ ಆಗಿತ್ತು. ಸ್ಟಾಪ್ ಆದರೂ ಕೂಡ ಅಲ್ಲಿ ಸ್ವಲ್ಪ ಜನಗಳು ತಮಿಳಿಯನ್ಸ್, ಒಂದು 50 ಜನ ತಮಿಳ್ ಕಾರಿಗರು ಅಲ್ಲಿಂದ ಬಂದು, ಯಾಕಂದ್ರೆ ದ್ರಾವಿಡಿಯನ್ ಸ್ಟೈಲ್ ಅವರು ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಅವರು ಇಲ್ಲೇ ಬಂದು ಕ್ಯಾಂಪ್ ಮಾಡಿದರು. ವರ್ಕ್ ನಡೀತಾ ಇತ್ತು. ಬಟ್ ಒಂದು ಸ್ವಲ್ಪ ಡಿಲೇ ಆಗಿತ್ತು. ಹೀಗಾಗಿ ನಮಗೆ 3 ವರ್ಷ ಟೈಮ್ ತೊಗೊಂಡಿತು. ಸೊ ಇದು ಇಲ್ಲಿ ನಿಮಗೆ ಎಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಂಪ್ಲೀಟ್. ಅಂದರೆ ನಿಮಗೆ ಪುಷ್ಕರಣಿ, ಗೋಶಾಲೆ, ಏನೇನು ಅದಕ್ಕೆ ಬೇಕು ಅದನ್ನೆಲ್ಲ ಚೆನ್ನಾಗಿ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಿದೆ. ಇಲ್ಲಿದ್ದು ಗುಡಿಗಳೆಲ್ಲ ಗ್ರಾನೈಟ್ ಸ್ಟೋನಲ್ಲೇ ಮಾಡಿದ್ದಿದೆ. ಗ್ರಾನೈಟ್ ಸ್ಟೋನೆಲ್ಲ ನಾವು ದೊಡ್ಡಬಳ್ಳಾಪುರದಿಂದ ತಂದಿದ್ದಾವೆ. ಆಮೇಲೆ ಅದ್ರ ಮೇಲ್ಗಡೆದು ಶಿಖರ ಅಷ್ಟೇ ನಾವು ಬ್ರಿಕ್ಸ್ ಆ್ಯಂಡ್ ಸಿಮೆಂಟ್ ಎಲ್ಲ ಯೂಸ್ ಮಾಡಿದ್ದಾವೆ. ಆಮೇಲೆ ಇಲ್ಲಿದ್ದು ಧ್ವಜಸ್ತಂಭ ಏಕಶಿಲಾ, ಅದು 32 ಅಡಿ ಉದ್ದ ಕಲ್ಲು, ಸಿಂಗಲ್ ಕಲ್ಲಲ್ಲಿ ಮಾಡಿದ್ದೀವಿ. ಆಮೇಲೆ ಅಷ್ಟು ಕಲ್ಲು ನಾವು ದೊಡ್ಡಬಳ್ಳಾಪುರದಿಂದ ಒಂದೇ ಥರದ ತಂದು ಮಾಡಿದ್ದೇವೆ. ಆಮೇಲೆ ಮ್ಯಾಕ್ಸಿಮಮ್ ನಮ್ಮ ಆನಂದ್ ಸರ್ ಅವರೇ ಎಲ್ಲ ಇಲ್ಲಿ ಬಂದು ಕಂಪ್ಲೀಟ್ ನಮಗೆಲ್ಲ ಗೈಡ್ ಮಾಡ್ತಾಯಿದ್ರು. ಆಮೇಲೆ ಮತ್ತು ಫೋರ್ಸೈಟ್ ಆರ್ಕಿಟೆಕ್ಟ್ಸ್ ಅಂತ ಹೇಳಿ ಬೆಂಗಳೂರು ಕನ್ಸರ್ನು, ಇವರು ಟೋಟಲ್ ಪ್ರಾಜೆಕ್ಟನ್ನು ಯಾವ ಥರ ಮಾಡಬೇಕಂತೇಳಿ ಅವರೊಂದು ಪ್ಲ್ಯಾನ್ ಮಾಡಿ ಅದರದ್ದೊಂದು ವಾಕ್ ಥ್ರೂ ಮಾಡಿದರು. ಆಮೇಲೆ ಟೆಂಪಲಿಗೆ ವಿವೇಕ್ ಶಿಲ್ಪಕಲಾ ಕೇಂದ್ರ ಅಂತ ಹೇಳಿ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ವಿ, ಅವರು ಮಾಡಿದ್ದಾರೆ. ಸೊ ಮತ್ತು ಈ ಟೆಂಪಲ್ ಅಂತೂ ಈಗಂತೂ ಫೆಬ್ರವರಿಯಲ್ಲಿ ಅದು ಇವರು ಶಂಕರಾಚಾರ್ಯ ಸ್ವಾಮೀಜಿ ಬಂದು ಓಪನಿಂಗ್ ಮಾಡಿದ ಮೇಲೆ ನಮ್ಮ ಚೇರ್ಮನ್ ಅವರು ಟೋಟಲ್ ಅದು ಟೆಂಪಲನ್ನು ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಸೊ ಈಗ ದಿನ ಒಂದು ಸಂಡೇ ದಿವಸ 4,000 ಜನ ಭಕ್ತಾದಿಗಳು ಬಂದು ದರ್ಶನ ಪಡೆದು ಹೋಗ್ತಾ ಇದ್ದಾರೆ. ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಮಧ್ಯಾಹ್ನ ಅಲ್ಲಿ ಪ್ರಸಾದ ವಿತರಣೆ ಕೂಡ ಅಲ್ಲಿ ಇದು ಮಾಡಿದ್ದಾರೆ. ಸೊ ಹಿಂಗಾಗಿ ಚೆನ್ನಾಗಿ ಬಂದಿದೆ ಟೆಂಪಲ್. ಸೊ ಅಲ್ಲಿ ಸುತ್ತಲೂ ಗಮನಿಸಿದೆ ಸರ್, ಎಲ್ಲಿ ಸರ್ದು ಅಲ್ಲಿ ಹೆಸರಾಗಲಿ ಬೋರ್ಡ್ ಆಗಲಿ ಏನೂ ಇಲ್ಲ. ಅಂದರೆ ನಮ್ಮ ವಿಜಯ ಸಂಕೇಶ್ವರ ಸರ್ ಅವ್ರು ಏನಂತಾರೆ, ಇದು ನನಗೆ ನಮ್ಮ ಧರ್ಮಕ್ಕೆ ನನ್ನ ಕಡೆಯಿಂದ ಒಂದು ಕೊಡುಗೆ, ಬಟ್ ನನ್ನ ಹೆಸರು ಎಲ್ಲಿಯೂ ಬರಬಾರ್ದು, ನಾನು ಮಾಡಿದ್ದೇನೆ ಅಂತೇಳಿ.
ಬಟ್ ಅಂದರೆ ಅದು ಹೇಳ್ತಾರಲ್ಲ ಬಲಗೈಯಲ್ಲಿ ಮಾಡಿದ್ದ ದಾನ ಎಡಗೈ ಗೊತ್ತಾಗಬಾರ್ದು ಅಂತ ಹೇಳಿ ಆ ಥರ ಅವರ ಒಂದು ಇದ್ರ ಪ್ರಕಾರ ನಾವು ಎಲ್ಲೂ ಹೆಸರು ಅವ್ರದ್ದು ಮೆನ್ಷನ್ ಮಾಡಲಿಲ್ಲ. ಅವರು ಏನಂತಾರೆ ನಂದು ಇದು ನನಗೆ ಸಮಾಜದಿಂದ ನನಗೆ ಏನು ಇಷ್ಟು ದಿನ ನನಗೇನು ಬಂದಿದೆ ಅದಕ್ಕೆ ನಂದು ಕಡೆಯಿಂದ ಒಂದು ಕೊಡುಗೆ ಅದು. ಬಟ್ ನಾನು ಹೆಸರು ಸಲುವಾಗಿ ಮಾಡ್ತಾ ಇಲ್ಲ ಅದು ಈಗಂತ ಹೇಳಿ ಅವ್ರು ಹೇಳಿದ್ರಿಂದ ನಾವು ಎಲ್ಲಿ ಕೂಡ ಅವರ ಹೆಸರನ್ನು ನಾವು ಅಲ್ಲಿ ಮೆನ್ಷನ್ ಮಾಡಿಲ್ಲ. ಈಗ ಕೂಡ ಅವರು ಅದನ್ನೇ ಹೇಳ್ತಾರೆ. ಅದಕ್ಕೆ ಅದು ಆ ಥರ ಇದೆ ಸರ್. ಈಗ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಿದ್ಯಾದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಂ ವಿದ್ಯಾಧನಮಾಪ್ನೋತಿ ಧನಾಧನ ತತ ಸುಖಂ ಅಂತೇಳಿ. ವಿದ್ಯೆಯಿಂದ ವಿನಯ ಬರುತ್ತೆ. ಆಮೇಲೆ ವಿನಯದಿಂದ ನಾವು ಜನನ ಗಳಿಸ್ತೀವಿ. ಹಾಗಾಗಿ ಅವರಲ್ಲಂತ ವಿನಯತೆ ಯಾರಿಗೂ ಬರೋದಿಲ್ಲ. ಇಷ್ಟೆಲ್ಲ ಮನುಷ್ಯನಲ್ಲಿ ಇದ್ರೂ ಕೂಡ ಇನ್ನೂ ಸಾಮಾನ್ಯ ವ್ಯಕ್ತಿ ತರ ಇರ್ತಾರೆ ಅವರು. ಆ ಸಾಮಾನ್ಯತೆ ಇಲ್ಲಿ ನಾವು ಕಂಡುಕೊಳ್ಬಹುದು. ಆ ಸಾಮಾನ್ಯತೆ ಈ ಒಂದು ದೊಡ್ಡ ಒಂದು ಕ್ಷೇತ್ರವನ್ನು ನೋಡಿ ಅವ್ರು ಎಷ್ಟು ಸಾಮಾನ್ಯರು, ಜನರಲ್ಲಿ ಎಷ್ಟು ಸಾಮಾನ್ಯರಾಗಿರ್ತಾರೆ ಅನ್ನೋದು ನಾವು ಅವರಲ್ಲಿ ಕಂಡುಕೊಳ್ಬಹುದು ನಾವು. ಇನ್ನೊಂದು ಇದೊಂದೇ ಅಂತಲ್ಲ, ಅವ್ರು ರಾಜಕೀಯ ಕ್ಷೇತ್ರದಲ್ಲಿ ಇದ್ದಾಗಲೂ ಕೂಡ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ, ಈಗಲೂ ಕೂಡ ಸಹಾಯ ಮಾಡ್ತಾ ಹೊರಟಿದ್ದಾರೆ. ಆದ್ರೆ ಅವರ ಹೆಸರೆಲ್ಲೂ ಬಂದಿಲ್ಲ. ಅವರಂತ ಇರುವಂತ ದೊಡ್ಡತನ ಅದು. ನಮಗೂ ಕೂಡ ಅವ್ರು ಹೇಳಿದ್ರು ಕೂಡ ನಾವು ಇದನ್ನ ನಮ್ಮ ಸ್ವ ಇಚ್ಛೆಯಿಂದ ಮಾಡ್ತಾ ಇರೋದು ಅದಕ್ಕೆ ಅಂದ್ರೆ ಒಂದು ನಮ್ಮಂತ ಇವತ್ತಿನ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗ್ಲಿ. ಹೌದು, ಸ್ಫೂರ್ತಿ ಬರಲಿ. ಯಾಕಂದ್ರೆ ಯಾವಾಗ್ಲೂ ದೊಡ್ಡವ್ರು ಹೇಳ್ತಾರೆ ಎಲ್ಲ ನಂದಲ್ಲ, ಒಂದಿಷ್ಟನ್ನ ನಾವು ಸಮಾಜಕ್ಕೆ ಮತ್ತೆ ವಾಪಸ್ ಸತ್ಯವಾದ ಮಾತು. ನಾವು ಇದ್ರ ಬಗ್ಗೆ ನಾವು ಇಂಥ ಒಂದು ವ್ಯಕ್ತಿಗಳಿದ್ದಾರೆ ಅಂತೇಳಿ ನಾನು ಇತಿಹಾಸದಲ್ಲಿ ಓದಿದ್ದೆ, ಹಿಸ್ಟ್ರಿಯಲ್ಲಿ ಓದಿದ್ದೆ. ಈಗ ನಾ ನಿಜವಾಗ್ಲೂ ನಾ ಕಾಣ್ತಿದ್ದೇನೆ ಇಂಥ ವ್ಯಕ್ತಿ ಇದ್ದಾರೆ ಅಂತೇಳಿ ನನ್ನ ಅನುಭವದಲ್ಲಿ ನಾ ಕಾಣ್ತೇನೆ. ಯಾಕಂದ್ರೆ ನಿಮ್ಮ ಹಾಗೆ ನನ್ನ ಒಡನಾಟ ಅವ್ರ ಜೊತೆಗಿದೆ, ವಿಜಯ ಸಂಕೇಶ್ ಅವ್ರ ಒಡನಾಟ ನನಗೆ ಅವ್ರ ಜೊತೆಗಿದೆ. ಇಂಥ ಸಾಮಾನ್ಯ ವ್ಯಕ್ತಿ ನಾವಲ್ಲಿ ಕಾಣ್ತಿದ್ದೇನೆ ನಾನು ಸಾಮಾನ್ಯತೆಯಲ್ಲಿ. ಬರ್ತಾರೆ ಖಂಡಿತ. ಶನಿವಾರ ಬರ್ತಾರೆ, ಸೋಮವಾರ ಬರ್ತಾರೆ, ಬರ್ತೇನೆ ಇರ್ತಾರೆ. ಬರ್ತಾ ಮುಂಚೆ ಒಂದು ಕರೆ ಮಾಡ್ತಾರೆ, ಬರ್ತಿದ್ದೇನೋ ಇದ್ರು ಇಲ್ಲೋ ಅಂತ. ಒಟ್ಟು ನಮ್ಮನ್ನು ಭೇಟಿ ಆದಂಗೆ ಆಗಿರ್ಬೇಕು, ದೇವ್ರ ದರ್ಶನ ಆಗಿರ್ಬೇಕು ಅಂತೇಳಿ ಅವ್ರು ನಮ್ಮನ್ನು ಭೇಟಿ ಮಾಡಕ್ಕೆ ಒಂದು ಸಂತೋಷ ಅವರಿಗೆ. ಇಲ್ಲಿ ದಿನನಿತ್ಯ ಪೂಜಾ ಕೈಂಕರ್ಯಗಳು ಏನೇನು ನಡೆಯುತ್ತೆ ಸ್ವಾಮಿ? ಪ್ರತಿ ದಿವಸ ಇಲ್ಲಿ ನಾವು ಹೋಗೋಣ, ಇಲ್ಲಿ ವಿಜಯ ಗಣಪತಿ ಅಂತಿದೆ. ವಿಜಯ ಗಣಪತಿಯಲ್ಲಿ ಪ್ರತಿ ದಿವಸ ಅಥರ್ವಶೀರ್ಷ ಸಹಿತವಾಗಿ ಅಭಿಷೇಕ ಆಗುತ್ತೆ, ಆಮೇಲೆ ಗಣಪತಿ ಅಷ್ಟೋತ್ತರ ಆಗುತ್ತೆ, ಆಮೇಲೆ ಪ್ರದೋಷ ಪೂಜೆ ನಡೆಯುತ್ತೆ. ತ್ರಯೋದಶಿ ಅಥವಾ ದ್ವಾದಶಿ ದಿನದಲ್ಲಿ ಪ್ರದೋಷ ಅಂದ್ರೆ ಸಾಮಾನ್ಯವಾಗಿ 6 ಗಂಟೆ ಮೇಲ್ಗಡೆ ಬಂದಂಥ ಏನು ಕಾಲ ಇದೆಯಾ ಆ ಪ್ರದೋಷ ಕಾಲ ಅಂತ ನಾವು ಹೇಳ್ತೀವಿ. ಆ ಪ್ರದೋಷ ಕಾಲದಲ್ಲಿ ಇಲ್ಲಿ ಪೂಜೆ ಆಗುತ್ತೆ ಮತ್ತು ಅಲ್ಲಿ ಈಶ್ವರನಲ್ಲಿ ಪೂಜೆ ಆಗುತ್ತೆ. ಓಕೆ. ಇಲ್ಲಿ ಪ್ರವೇಶ ಅಂದರೆ ಎಷ್ಟು ಟೈಮಿಂಗ್ ಏನಾದರೂ ಇದೆಯಾ? ಬೆಳಗ್ಗೆ ನಾವು ದೇವಸ್ಥಾನ ಪ್ರಾರಂಭ ಮಾಡೋದು 7:30ಗೆ ನಾವು ದೇವಸ್ಥಾನ ಪ್ರಾರಂಭ ಅಂದರೆ ಓಪನ್ ಮಾಡ್ತೀವಿ, ಅಂದರೆ ಬಾಗಿಲನ್ನು ತೆಗಿತೀವಿ. 7:30ಗೆ ಓಪನ್ ಮಾಡಿದರೆ ಅಲ್ಲಿಂದ 7:30 ಹಿಡಿದು 12:45 ಇರುತ್ತೆ ದೇವಸ್ಥಾನ. 12:45 ಇದೆಲ್ಲ ನಾವು ಸುತ್ತಲಿನ ಒಂದು ಬಾಗಿಲನ್ನು ಹಾಕ್ತಾ ಬರ್ತೀವಿ. 1 ಗಂಟೆಗೆ ನಾವು ಪ್ರಧಾನವನ್ನು ಬಾಗಿಲು ಹಾಕ್ತೀವಿ. ಮತ್ತೆ ಯಾವಾಗ ಓಪನ್ ಆಗುತ್ತೆ? ಮತ್ತೆ 4:30 ಈ ಒಂದು ಸಮಯವು ಶೃಂಗೇರಿ ಸಮಯದಂತೆ ಇದೆ. ಶೃಂಗೇರಿ ಸಮಯದಲ್ಲಿ ಹೇಗೆ ನೀವು ನೋಡ್ತಿರೋ ಅದೇ ಸಮಯ ಇಲ್ಲಿದೆ. ಅದೊಂದು ವಿಶೇಷ. ಮತ್ತೆ ಏನಾದರೂ ಭಕ್ತರು ಇಲ್ಲಿ ಬಂದಾಗ ತಂಗೋದಕ್ಕೆ ಇದಕ್ಕೆ ಏನಾದರೂ ತಂಗೋದಕ್ಕೆ ಇನ್ನೂ ಅಂತ ನಾವು ವ್ಯವಸ್ಥೆ ಮಾಡಿಲ್ಲ. ಇನ್ನೊಂದು ಏನಂದ್ರೆ ತಂಗೋದಕ್ಕೆ ನಾವು ಇದು ಶೃಂಗೇರಿ ಮಠ ಆದಂತ ಕಾರಣದಿಂದ ಅಲ್ಲಿಂದ ಬರಂತ ನಮ್ಮ ಡೆವೋಟೀಸ್ ಏನಿರ್ತಾರಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ. ಆಮೇಲೆ ಪಂಡಿತರೆಲ್ಲರೂ ಬರೋದಂತ ಕಾರಣದಿಂದ ಸಾಮಾನ್ಯರಿಗೆ ಕೊಟ್ಟು ಅಲ್ಲಿ ಕೊಡೋದು ಅವ್ರಿಗೊಂದು ಸ್ವಲ್ಪ ಇದನ್ನ ಆಗುತ್ತೆ ಅನ್ನೋ ನಮ್ದು ಆಸೆ. ಈಗ ಸದ್ಯಕ್ಕೆ ಅದಿನ್ನೂ ಮಾಡಿಲ್ಲ, ಮುಂದೆ ನೋಡ್ಬೋದು. ಗುರುಗಳ ಆಜ್ಞೆ ಮೇರೆಗೆ ಏನಾಗುತ್ತೆ ಗೊತ್ತಿಲ್ಲ. ಇಲ್ಲಿ ಏನು ನಡೆಯಿದ್ರು ಗುರುಗಳ ಆಜ್ಞೆ ಮೇರೆಗೆ. ಪ್ರಸಾದ ಏನಾದ್ರು ಮಧ್ಯಾಹ್ನ 12:30 ಆ ಪ್ರಸಾದ ಇರುತ್ತೆ. ದಿನನಿತ್ಯ ಇರ್ತದೆ, ಪ್ರತಿನಿತ್ಯ ಇರುತ್ತೆ. ಎಲ್ಲಾ ಜನ ಭಕ್ತಾದಿಗಳು ಪ್ರತಿನಿತ್ಯ 12 ಪ್ರಸಾದ ಇರುತ್ತೆ. ಏನಾದ್ರೂ ಇಲ್ಲಿ ಬರ್ಬೋದು, ಸ್ವೀಕರಿಸಬಹುದು. ಹೌದು, ಆ ಥರದ್ದು ಇರುತ್ತೆ. ಎಲ್ಲರಿಗೂ ಇರುತ್ತೆ ಉಚಿತ ಪ್ರವೇಶ. ಯಾವುದೇ ರೀತಿಯ ಸುಂಕ ಇಲ್ಲ. ಇನ್ನೊಂದು ಬಾರಿ ಹೇಳ್ತೇನೆ, ಸಾಮಾನ್ಯ ಜನ ಬಹಳ ಜನ ನನ್ನ ಹತ್ರ ಬಂದು ಹೇಳಿದ್ರು ಯಾವುದೇ ರೀತಿ ಸುಂಕವು ಪ್ರವೇಶದಕ್ಕೆ ಇಲ್ಲ, ಮುಂದೆ ಕೂಡ ಮಾಡೋದಿಲ್ಲ. ಹಾಗಾಗಿ ಯಾಕಂದ್ರೆ ಈ ಸಂಶಯ ಎಲ್ಲ ಎಷ್ಟೋ ಜನ ಕೇಳಿದ್ದಾರೆ, ಮುಂದೆ ಸುಂಕ ಕಟ್ತೀರಾ, ಸುಂಕ ಇದು ಮಾಡ್ತಿರೋ, ಟಿಕೆಟ್ ಕೊಡ್ತೀರಾ ಏನು ಕೇಳಿ. ಇಲ್ಲ, ಯಾವುದೇ ರೀತಿ ಸುಂಕ ಮಾಡ್ಲಾಗೋದಿಲ್ಲ. ಯಾಕಂದ್ರೆ ನಾವು ನೋಡಿದಂಥ ಶಾಖಾ ಮಾಡೋದು ಎಲ್ಲೂ ಸುಂಕ ಮಾಡಿಲ್ಲ, ಇಲ್ಲೂ ಸುಂಕ ಮಾಡೋದಿಲ್ಲ. ಹಾಗಾಗಿ ನನಗೆ ಇನ್ನೊಂದು ಕುತೂಹಲದ ಪ್ರಶ್ನೆ ಹೇಳಿ. ಇವತ್ತಿನ ಯುವಕರಿಗೆ ಏನಾದರೂ ಈಗ ನಾವು ಹಳೆ ಪರಂಪರೆಯನ್ನು ಮರೆತು ಹೋಗುವಂಥ ಈಗಿನ ಕಾಲದಲ್ಲಿ ಇಂಥವನ್ನೆಲ್ಲ ಪರಂಪರೆ ಉಳಿಸ್ಬೇಕಾಗಿದೆ. ನಿಮ್ಮ ಪರಂಪರೆ ಉಳಿಸ್ಕೋಬೇಕಾದ್ರೆ ಯಾರಾದರೂ ನೋಡ್ತಾ ಇದ್ದರೆ ಹೇಗೆ ಅವರು ಇದನ್ನು ಮಾಡ್ಬೋದು? ಸರಿ, ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರಿ. ಈಗಿನ ಯುವಕರೆಲ್ಲರೂ ಏನಂತಾರೆ, ನಾನು ಸೇರಿಸಿ ಕೂಡ ಹೇಳುತ್ತೆ. ನಾನು ಕೂಡ ಈಗಿನ ಯುವಕನೇ, ನಾ ಇಲ್ಲ ಅಂತಲ್ಲ. ಎಲ್ಲರೂ ಇಂಜಿನಿಯರಿಂಗು,
ಡಾಕ್ಟರ್ಸ್, ನಾನು ಆಮೇಲೆ ಇದನ್ನ LLB ಮಾಡಬೇಕು ಮತ್ತು ಸುಮಾರೆಲ್ಲ ನಾನು ಲೌಕಿಕ ಪ್ರಪಂಚದಲ್ಲಿ ನಾನು ಬರಬೇಕು ಅಂತ ಹೇಳ್ತಾರೆ. ಆ ಲೌಕಿಕ ಪ್ರಪಂಚದಲ್ಲಿ ಏನೇನಿದೆಯೋ ಆ ಪ್ರಪಂಚವು ಕೂಡ ನಮ್ಮಲ್ಲಿದೆ, ನಮ್ಮ ಸಂಸ್ಕೃತ ಜ್ಞಾನದಲ್ಲಿದೆ. ಆ ಲೌಕಿಕ ಪ್ರಪಂಚ ಏನೇನು ಬೇಕೋ ಆ ಅಷ್ಟು ಪ್ರಪಂಚ ನಮ್ಮ ಸಂಸ್ಕೃತ ಜ್ಞಾನದಲ್ಲಿ. ಹೇಗೆ ಲಾ ಅಂದರೆ ನಾವು ತರ್ಕಶಾಸ್ತ್ರ ಅಂತ ಹೇಳ್ತೀವಿ, ಇದು ಈಕ್ವಲ್ ಟು ಲಾ. ತರ್ಕಶಾಸ್ತ್ರ ನಾವು ಅಧ್ಯಯನ ಯಾವ ಮನುಷ್ಯ ಮಾಡ್ತಾನೆ ಅವನಿಗೆ ಲಾ ಅನ್ನೋದು ಈಸಿ ಆಗುತ್ತೆ. ಹೌದು, ಅಷ್ಟು ಚೆನ್ನಾಗಿದೆ ತರ್ಕಶಾಸ್ತ್ರ ಅಧ್ಯಯನ ಮಾಡೋದನಿಗೆ ಲಾ ಅನ್ನೋದು ಈಸಿ ಆಗುತ್ತೆ. ಇನ್ನು ವೈದಿಕ ಪ್ರಪಂಚದಲ್ಲಿ ಬಂದು ನಮ್ಮಲ್ಲಿ ಆಯುರ್ವೇದ ಇದೆ. ಋಗ್ವೇದದ ಉಪವೇದ ಆಯುರ್ವೇದ, ಋಗ್ವೇದ ಉಪವೇದ ಆಯುರ್ವೇದ, ಯಜುರ್ವೇದ ಉಪವೇದ, ಧನುರ್ವೇದ ಅಂತ ಹೇಳ್ತೀವಿ. ಆಯುರ್ವೇದವನ್ನು ಯಾರು ಅಧ್ಯಯನ ಮಾಡ್ತಾರೋ ಅವ್ರು ಮೆಡಿಕಲಲ್ಲಿ ಅಗದಿ ಪಾರಂಡಿತ್ಯ ಬಂದಿರ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮೆಡಿಕಲಲ್ಲಿ ಕ್ವಶನ್ ಮಾರ್ಕ್ ಆದಂತಹ ರೋಗಗಳು ಆಯುರ್ವೇದ ನಿವಾರಣೆ ಆಗಿದೆ. ಯಾಕಂದರೆ ನಾನು ಈಗಲೂ ಕೂಡ ನಮ್ಮಲ್ಲಿ ಸಂಪರ್ಕದಲ್ಲಿದ್ದಂತಹ ಆಯುರ್ವೇದ ಡಾಕ್ಟರ್ಸ್ ಡೈಲಿ ಬಂದು ನನ್ನ ಮೀಟ್ ಮಾಡ್ತಾರೆ, ಕೆಲವೊಂದು ನಾವು ಡಿಸ್ಕಷನ್ ಮಾಡ್ತಿರ್ತೀವಿ. ಆ ಋಗ್ವೇದದಲ್ಲಿ ಬರುವಂಥ ಮಂತ್ರಗಳು ಮತ್ತು ಆಯುರ್ವೇದದಲ್ಲಿ ಸಿಗುವಂಥ ಮಂತ್ರಗಳನ್ನು ನಾವು ಡಿಸ್ಕಷನ್ ಮಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ ಸರಿ ಇಲ್ಲ ಭಟ್ರೆ ಹಿಂಗಿದೆ ಅಂಥೇಳಿ. ಹಾಗಾಗಿ ಎಲ್ಲರೂ ನಾನು ಒಂದು ಕಳಿಕಳಿಯ ವಿನಂತಿ ಮಾಡ್ಕೊಳ್ತೇನೆ, ಹಿಂದಿನಂಥ ಪರಂಪರೆ ಏನಿದೆಯೋ ಮುಂದೆ ನಡೆಸ್ಕೊಂಡು ಹೋಗಿ ಅಂತ ಎಲ್ಲರಲ್ಲೂ ಕೇಳ್ಕೊಂಡು ಹೋಗ್ತೇನೆ ನಾನು. ಹೇಗೆ ಅವಕಾಶ ಸೇರಿಸ್ಬೇಕಾದ್ರೆ ಏನು ಮಾನದಂಡಗಳಿದೆ, ಹೇಗೆ ಸೇರಿ? ಇಲ್ಲ, ನಮ್ಮ ಶೃಂಗೇರಿಯಲ್ಲಿ ನಾವು ಸೇರಬೇಕಾದ್ರೆ ನಾನು ಕನಿಷ್ಠ ಪಕ್ಷ ಯಾವಾಗ 17ನೇ ವಯಸ್ಸಿನಲ್ಲಿ ನಾನು ಶೃಂಗೇರಿಯಲ್ಲಿ ನಾನು ಸೇರಿದೆ. ಆವಾಗ ಮುಂಚೆ ಹೇಗಿತ್ತಪ್ಪ ಅಂತ ಸಣ್ಣ 8 ವರ್ಷಗಳ ಮೇಲೆ ನಾವು ಇದು ಮಾಡಬೇಕು, ಏನೋ ವೇದ ಪಾಠಶಾಲೆ ಹೋಗಬೇಕು ಅಂತಿತ್ತು. ಈಗ ಕ್ರಮೇಣ ಬದಲಾಗ್ತಾ ಬಂದ ಕಾರಣ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಲೌಕಿಕ ಶಿಕ್ಷಣವೂ ಸಿಗಬೇಕು, ಆಮೇಲೆ ಪ್ರಾಪಂಚಿಕ ಶಿಕ್ಷಣವೂ ಸಿಗಬೇಕು ಅಂದ ಕಾರಣಾಂತರಿಂದ ಮುಂದಿನ ಒಂದು ಎಜುಕೇಷನ್, ಆಮೇಲೆ ಅಲ್ಲಿ ಶೃಂಗೇರಿಯಲ್ಲಿ ವೇದಾಧ್ಯಯನ ಚತುರ್ವೇದಗಳು ಕೂಡ ಅಲ್ಲಿ ಹೇಳ್ಕೊಡೋಂಥ ಅಧ್ಯಾಪಕರಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ವೇದಗಳನ್ನ ಹೇಳ್ಕೊಡ್ತಿದ್ದಾರೆ. ಆಮೇಲೆ ಎಲ್ಲ ಶಾಸ್ತ್ರಗಳು ಹೇಳ್ಕೊಡೋಂಥ ಅಧ್ಯಾಪನ ಅಲ್ಲಿ ನಡೀತಿದೆ. ಹಾಗಾಗಿ ಅಲ್ಲಿಂದ 5 ವರ್ಷಗಳ ಕಾಲ ಅಲ್ಲಿ ಅಧ್ಯಯನ ಮಾಡಿ ನಂತರ ಈ ಕಡೆ ಎಲ್ಲ ಬರ್ತಿದ್ದಾರೆ. ಅದ್ಭುತ, ಒಳ್ಳೆ ಮಾಹಿತಿ ಕೊಟ್ಟರೆ ಧನ್ಯವಾದಗಳು ಸರ್. ಈ ಕಂಪ್ಲೀಟ್ VR ಗ್ರೂಪಿನ ಎಲ್ಲ ಬಿಲ್ಡಿಂಗ್ ಡಿಸೈನ್ಸು ನೀವೇ? ಹಾಂ ಸರ್, ನಾನು ಆ್ಯಕ್ಚುಲಿ ಹೌದು ಸರ್. ನಾನು ಮಾಡ್ತಾ ಇರೋದು VR ಸಲುವಾಗಿ ವೇರ್ ಹೌಸ್ ಡಿಸೈನ್ ಅಲ್ಲ. ಇದು ನನಗೆ ಆ ಟೈಮ್ ನಾನು ಕೇಳಿದೆ, ನಂಗೆ ಕೊಟ್ಟಾಗ, ಸರ್ ನನಗೆ ಗೊತ್ತಿರೋದು ಗೋಡೌನ್ ಎಲ್ಲ ಮಾಡೋದು, ಈ ಗುಡಿದು ಹೆಂಗೆ ಮಾಡೋದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಾನು ಇರ್ತೇನೆ ಹಿಂದ್ಗಡೆ, ನಿಂಗೆಲ್ಲ ಗೈಡ್ ಮಾಡ್ತೇನೆ, ನೀವು ಮಾಡು ಅಂತ ಹೇಳಿದ್ರು. ಹೀಗಾಗಿ ನಾನು ಆ ಪ್ರಾಜೆಕ್ಟ್ ನನ್ನ ಉಸ್ತುವಾರಿ ನಾನು ತೊಗೊಂಡು ಅದು ಸ್ವಲ್ಪ ಶ್ರಮಪಟ್ಟು ನಾವು ಯಾವ ಥರ ಬೇಕು. ಬಟ್ ಇದಕ್ಕೆ ಆನಂದ್ ಸರ್ ಅವ್ರದ್ದು ಕಂಪ್ಲೀಟ್ ಗೈಡೆನ್ಸ್. ಅವರು ವಾರಕ್ಕೊಮ್ಮೆ ಬರ್ತಿದ್ರು, ಇಲ್ಲ ಟೈಮ್ ಸಿಕ್ಕಿದಾಗೆಲ್ಲ ಬರ್ತಿದ್ರು. ಬಂದು ಅವರೇ ಹೇಳ್ತಿದ್ರು, ಈ ಥರ ಆಗಬೇಕು, ಆ ಥರ ಆಗಬೇಕು ಅಂತೇಳಿ. ಸೊ ಅದ್ರ ಪ್ರಕಾರ ಮಾಡಿ ನಮ್ಮ ಶಂಕೇಶ್ವರ್ ಸರ್ ಹೇಳ್ತಿದ್ರು, ಕಾಲು ಸುಡಬಾರ್ದು, ಬಿಸಿಲು ಬರಬಾರ್ದು. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಏನಿದೆ ಅಂದರೆ, ಗೇಟಿಂದ ದೇವಸ್ಥಾನ ಸ್ವಲ್ಪ ಹಿಂದೆ ಇದೆ. ಅಂದರೆ ಅಲ್ಲಿ ಬಂದ ಜನಗಳು ಏನು ಭಕ್ತಾದಿಗಳು ಬರ್ತಾರಲ್ಲ, ಬಂದಾಗ ಅವ್ರದ್ದು ಏನಿರ್ತದೆ ಮೈಂಡ್ಸೆಟ್ಟು, ಈ ಟ್ರಾವೆಲ್ ಮಾಡಿ ಬಂದಿರ್ತಾರೆ. ಬಟ್ ಅವ್ರು ದೇವ್ರ ಹತ್ರ ಹೋಗೋ ತನಕ, ಅಲ್ಲಿ ಒಳಗೆ ಎಂಟ್ರೆನ್ಸ್ ಪವೆಲಿಯನ್ ನಡ್ಕೊಂಡು ಹೋಗೋ ತನಕ ಅಲ್ಲಿದ್ದು ಮ್ಯೂಸಿಕ್ಕು ಆಮೇಲೆ ಬ್ಯಾಕ್ಗ್ರೌಂಡ್ ಎಲ್ಲ ಹೋದಾಗ ಅವ್ರ ಮನಸ್ಸು ಪರಿವರ್ತನೆ ಆಗಿ ಭಕ್ತಿಯ ದೇವಸ್ಥಾನಕ್ಕೆ ಬಂದಾಗ ಅವರು ಶಾಂತತೆಯಿಂದ ಬರ್ತಾರೆ. ಅದೇ ರೀತಿ ಹೊರಗೆ ಬರುವಾಗ ಕೂಡ ಅದು ಸಡನ್ನಾಗಿ ದೇವಸ್ಥಾನ ದರ್ಶನ ಮಾಡಿ ಹೋಗ್ಬಿಡ್ಬಾರ್ದು. ಅಲ್ಲೆಲ್ಲ ಪಕ್ಕದಲ್ಲಿ ಗೋಶಾಲೆ ಇದೆ. ಯಾವಾಗಲೂ ದೇವ್ರ ದರ್ಶನವಾದ ಮೇಲೆ ಕಾಮಧೇನು ಗೋಗಳು ಅವ್ರ ದರ್ಶನ ಮಾಡಬೇಕು. ಮಾಡಿ ಮುಂದೆ ಪುಷ್ಕರಣಿ ಇದೆ ನಾರ್ತ್ ಈಸ್ಟಲ್ಲಿ. ಅದನ್ನೆಲ್ಲ ನೋಡ್ಕೊಂಡು ಹೊರ ಹೋಗೋ ತನಕ ಕನಿಷ್ಠ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಒಬ್ಬ ಮನುಷ್ಯ ಭಕ್ತಾದಿ ಬಂದವನು ಅಲ್ಲಿ ದೇವಸ್ಥಾನದಲ್ಲಿ ಕಡಿಬೇಕು. ದೇವ್ರು ನಮ್ಗೆ ಇಷ್ಟು ಕೊಟ್ಟಿದ್ದಾರೆ ಅಂದರೆ ನಾವು ದೇವ್ರ ಸಲುವಾಗಿ ಒಂದು ಅರ್ಧ ಗಂಟೆ 3/4 ಗಂಟೆ ಕೊಡಲೇಬೇಕು. ಬಂದೆ ಸುಮ್ಮನೆ ದೇವಸ್ಥಾನಕ್ಕೆ ಬಂದೆ, ದೇವ್ರಿಗೆ ಕೈ ಮುಗಿದೆ ಹೋಗದೆ, ಈ ಕಾನ್ಸೆಪ್ಟ್ ಇರಬಾರ್ದು. ಬಟ್ ಬಂದಾಗ ಅವ್ರಿಗೆ ಕಾಲು ಸುಡಬಾರ್ದು. ಅದಕ್ಕೆ ನಾವೇನು ಟೈಲ್ಸ್ ಎಲ್ಲ ಯೂಸ್ ಮಾಡಿದ್ದೇವೆ, ಅಲ್ಲಿ ನೀವು ಒಳಗೆ ನೋಡಿರ್ಬೋದು, ಅವೆಲ್ಲ ಕ್ಲೇ ಟೈಲ್ಸ್ ಎಲ್ಲ ಇದೆ. ಸೊ ಜನಗಳದ್ದು ಎಷ್ಟೇ ಬಿಸಿಲಿರಲಿ ಏನೇ ಇರಲಿ, ಅವರು ಇದು ಬರುವಾಗ ಅಬ್ಬಬ್ಬ ಕಾಲು ಸುಡ್ತದೆ ಅಂತೇಳಿ ಓಡಿ ದರ್ಶನ ಮಾಡೋದಿಲ್ಲ, ಶಾಂತತೆಯಿಂದ ದರ್ಶನ ಮಾಡ್ತಾರೆ. ಮಳೆಗೂ ಎಲ್ಲ ಕಡೆ ನಾವು ಕವರ್ ಮಾಡಿರ್ತೇವೆ. ಒಂದು ಸಲ ಎಂಟ್ರಿ ಆದರೆ ಎಲ್ಲಿ ಕೂಡ ಅವ್ರು ಮಳೆಗಾಲದಲ್ಲಿ ಯಾವಾಗ ಎಷ್ಟೇ ಮಳೆ ಬರಲಿ ಏನೇ ಬರಲಿ ಅವರು ದೇವ್ರ ದರ್ಶನ ಎಲ್ಲ ಪಡೆದು ಹೋಗ್ಬೋದು. ಇದ್ರ ಜೊತೆ ನಾವು ಹಿಂದಗಡೆ ಅಲ್ಲಿ ಪೂಜೆ ಮಾಡೋದು ಊರಿಂದ ಹೊರಗಿದ್ದರಿಂದ, ಮತ್ತು ಅವರು ಅದು ಕೂಡ ಹಾಗೆ ಅವರು ನಮ್ಮ ಸಂಕೇಶ್ವರ್ ಸರ್ ಏನಂದರು, ಅವರು ಭಟ್ರು ಬರೋದು ಹೋಗೋದು ಬರೀ ಪೂಜೆ ಮಾಡಿ ಅರ್ಧ ಫೋನ್ ಬಂದ್ಕೊಳ್ಳಿ ಓಡೋದು ಹಂಗೆ ಮಾಡಬೇಡ, ಅಲ್ಲೇ ಅವ್ರಿಗೆ ಇರಲಿಕ್ಕೆ ವ್ಯವಸ್ಥೆ ಮಾಡಿ. ಸೊ ಹಿಂದ್ಗಡೆ ನಾವು ಅಲ್ಲಿ 2 ಮನೆ ಮತ್ತು ರೂಮ್ಸ್ ಎಲ್ಲ ಮಾಡಿದ್ದೇವೆ. ಮತ್ತು ಬೇರೆದು ಕಡೆಯಿಂದ ಬಂದವರಿಗೆ ಗೆಸ್ಟ್ ಹೌಸ್ ಪ್ರೊವಿಷನ್ ಮಾಡಿದ್ದೇವೆ. ಮುಂದ್ಗಡೆ ಡೈನಿಂಗ್ ಹಾಲ್ ಮಾಡಿದ್ದೇವೆ. ಡೈನಿಂಗ್ ಹಾಲ್ ಮೇಲ್ಗಡೆ ಒಂದು ಸಣ್ಣ ಪುಟ್ಟ ಫಂಕ್ಷನ್ 150-200 ಜನ ಫಂಕ್ಷನ್ ಮಾಡುವಷ್ಟು ಒಂದು ಕನ್ವೆನ್ಷನ್ ಹಾಲ್ ಮಾಡಿದ್ದೇವೆ. ಮತ್ತು ಒಳ್ಳೆ ಇದು ರೆಸ್ಟ್ ರೂಮ್ಸ್ ಎಲ್ಲ ಫುಲ್ ಸಫಿಸಿಕೇಟೆಡ್ ರೆಸ್ಟ್ ರೂಮ್ಸು. ಡ್ರೈವರ್ಸ್ ಬಂದರೆ ಪಾರ್ಕಿಂಗ್, ವಾಸ್ಟ್ ಪಾರ್ಕಿಂಗು. ಆಮೇಲೆ ಜನ ಬಂದು ಅಲ್ಲಿ ಕೂತ್ಕೊಂಡು ಸ್ವಲ್ಪ
ಇದು ಮಾಡಲಿಕ್ಕೆ ಅಲ್ಲೆಲ್ಲ ಮುಂದ್ಗಡೆ ಕಟ್ಟೆ ಗಿಟ್ಟೆ ಎಲ್ಲ ಕಟ್ಟಿ ಇವೆಲ್ಲ ಅವ್ರ ಗೈಡೆನ್ಸಿಂದ ನಾವು ಅವರು ಮತ್ತು ನಮ್ಮ ಆರ್ಕಿಟೆಕ್ಟ್ ನಾವೆಲ್ಲ ಕೂಡಿ ಇದು ಎಲ್ಲ ಬ್ರೇನ್ ಸ್ಟಾರ್ಮಿಂಗ್ ಮಾಡಿ ಈ ಥರ ಒಂದು ಟೆಂಪಲ್ ಕಾಂಪ್ಲೆಕ್ಸ್ ನಾವು ಬಂದಿದ್ದೇವೆ. ಬಂದವರು 95% ಅವ್ರ ಫೀಡ್ಬ್ಯಾಕ್ ಇದು ಚೆನ್ನಾಗಿದೆ ಅಂತಲೇ ಬಂದಿದೆ. ಯಾರ್ದು ನಮ್ಗೆ ಇಲ್ಲಿ ತನಕ ನಮ್ಗೆ ಅದು ಕಷ್ಟ ಆಗಿದೆ ಇದು ಕಷ್ಟ ಇಲ್ಲ, ಬಂದವರೆಲ್ಲ 100% ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ ಇಲ್ಲಿ. ಓಕೆ, ನಿಮಗೆ ಯಾವಾಗಿಂದ ಜರ್ನಿ ಶುರುವಾಯಿತು ಸರ್ VRL ಜೊತೆಗೆ? ಸರ್ ನಾನು 2014ನೇ ಇಸ್ವಿಯಲ್ಲಿ, ನಾನು ಮುಂಚೆ ಇದ್ದೆ ಇಲ್ಲಿ ನಡುವಲ್ಲಿ ಒಂದು ಸ್ವಲ್ಪ ಬೇರೆ ಕಡೆ ನನಗೆ ಆಪರೇಷನ್ ಓದಿದ್ದೆ. 2014ಕ್ಕೆ ವಾಪಸ್ ನಾನು VRL ಜಾಯ್ನ್ ಆಗಿದ್ದೇನೆ. ಅಂದರೆ ಈಗ 10 ವರ್ಷ ಆಗಿದೆ ಸರ್ ಇಲ್ಲಿ ಬಂದು ವಾಪಸ್ ಬಂದಿದ್ದೆ. ಕಂಪ್ಲೀಟು ಎಷ್ಟು ಇದಾವೆ ಸರ್ ಹಂಗಾದ್ರೆ ಟೋಟಲ್ ಇಂಡಿಯಾದಲ್ಲಿ ಸೇರಿದರೆ ನಿಮ್ಮ ಬಿಲ್ಡಿಂಗ್ಸ್? ನಮ್ಮದು ಬಿಲ್ಡಿಂಗ್ ಸರ್ ನಮಗೆ ಸೂರತ್ತಲ್ಲಿದೆ ಸರ್, ದೊಡ್ಡದೊಂದು ವೇರ್ ಹೌಸು. ಬೆಂಗಳೂರಲ್ಲಿದೆ, ಬಳ್ಳಾರಿಯಲ್ಲಿದೆ, ಬೆಳಗಾಂ ಇದೆ, ದಾವಣಗೆರೆ ಇದೆ, ಹುಬ್ಳಿ ಇದೆ. ಹಿಂಗೆ ನಮ್ಮದು ಭಾಳ ಸರ್ ಆಲ್ ಓವರ್ ಇಂಡಿಯಾ. ಎಲ್ಲಿ ನಮ್ಮದು ಕಿಶನ್ಗಢಲ್ಲಿದೆ, ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ನಮ್ಮದು ಸಿಕ್ಕಾಪಟ್ಟೆ ಇದೆ ಸರ್. ಡಿಸೈನ್ ನೀವೇ ಎಲ್ಲ ಡಿಸೈನ್ ಟು ಇದೆ ಸರ್, ಕನ್ಸ್ಟ್ರಕ್ಷನ್ ಹ್ಯಾಂಡ್ ಓವರ್ ಎಲ್ಲ ನಮ್ಮದೇ ಇರ್ತದೆ ಸರ್. ಅದು ಎಲ್ಲೇ ಮಾಡಲಿ ನೀವೇ ಮಾಡೋದು ಸರ್. ಯಾಕಂದ್ರೆ ನಮಗೆ ಈಗ VRL ಏನು ರಿಕ್ವೈರ್ಮೆಂಟ್ ಇದೆ, ಫಾರ್ ಎಕ್ಸಾಂಪಲ್ ನಾವೊಂದು ಟ್ರಾನ್ಸ್ಶಿಪ್ಮೆಂಟ್ ಅಥವಾ ಗೋಡೌನ್ ಕಟ್ತೇವೆ ಅಂದರೆ ಇಷ್ಟು ಫೀಟ್ ಮೇಲೆ ಇರಬೇಕು, ಇಷ್ಟು ಅಂದರೆ ಇಳಿಸ್ಲಿಕ್ಕೆ ಪಾರ್ಕಿಂಗ್ ಇಷ್ಟು ಜಾಗ ಬೇಕು, ವೇರ್ ಹೌಸಿಗೆ ಇಷ್ಟು ಜಾಗ ಬೇಕು, ಅದರಲ್ಲಿ ಕಟ್ಟೆ ಇಷ್ಟು ಬೇಕು, ಇದೆಲ್ಲ ನಮ್ಗೊಂದು ಸ್ಟ್ಯಾಂಡರ್ಡ್ ಇದಾಗಿಬಿಟ್ಟಿದೆ. ಹೀಗಾಗಿ ನಾವು ಇಲ್ಲಿಂದ ರೆಡಿ ಮಾಡಿ ಡಿಸೈನ್ ಎಲ್ಲ ಮಾಡಿದ್ಮೇಲೆ ದೆನ್ ಆರ್ಕಿಟೆಕ್ಟ್ಗೆ ಇಲ್ಲ ಸ್ಟ್ರಕ್ಚರಲ್ ಇಂಜಿನಿಯರ್ ಈ ಥರ ಬೇಕು ಅಂತ ಹೇಳ್ತಾರೆ. ಸೊ ನೀವು ಎಲ್ಲಿ ಹೋದರೂ ನಮ್ಮದು VRL ಎಲ್ಲ ಬಿಲ್ಡಿಂಗ್ಸು ಒಂದೇ ಥರ ಇರುತ್ತೆ. ಸಮ್ ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಬಟ್ ಆಲ್ಮೋಸ್ಟ್ ಡಿಸೈನ್ ಎಲ್ಲ ಒಂದೇ ಥರ ಇರುತ್ತೆ. ಮುಂದ್ಗಡೆ ಕಟ್ಟೆ, ಮುಂದ್ಗಡೆ ಶೀಟ್ ಅದು ಅನ್ಲೋಡಿಂಗಿಗೆಲ್ಲ. ಸೊ ಹೀಗಾಗಿ ಒಟ್ಟು ಅಕ್ರಾಸ್ ಇಂಡಿಯಾ ಸೇರಿದ್ರೆ ಎಷ್ಟು ಎಕರೆ ಆಗ್ಬೋದು ಸರ್? ಅಕ್ರಾಸ್ ಇಂಡಿಯಾ ತೊಗೊಂಡ್ರೆ ನಿಮಗೆ ಒಂದೂವರೆ ಸಾವಿರ ಎಕರೆ ಮೇಲೆ ಆಗಿದೆ ಸರ್. 1,500 ಎಕರೆ. ಯಾಕಂದರೆ ಈಗ ಬೆಂಗಳೂರಲ್ಲಿ ಈಗ ಒಂದು ಹೊಸದು ತೊಗೊಂಡಿದ್ದಾರೆ, ಅದೊಂದು 28-30 ಎಕರೆ ಇದೆ. ಇದು ಒಂದು 50 ಎಕರೆ ಇದೆ. ಸೊ ನಮ್ಮದು ಕಿಶನ್ಗಢಲ್ಲಿದೆ, ಎಲ್ಲ ದೊಡ್ಡದಿದೆ ಅದೆಲ್ಲ. ಸೂರತ್ತು ಅಂತೂ ನಮ್ಮದು 1,20,000 ಸ್ಕ್ವೇರ್ ಫೀಟ್ದು ಒಂದು ಬರೀ ಗ್ರೌಂಡ್ ಫ್ಲೋರ್ದು ಒಂದು ಗೋಡೌನ್ ಇದೆ. ಸೊ ಅದು G+1 ಇದೆ. ಬಳ್ಳಾರಿ ಇದೆ, ಬೆಳಗಾಂ ಇದೆ, ಹಿಂಗೆ ಸಾವಿರದ ಮೇಲೆ ಇದೆ, 1000 ಮೇಲೆ ಇದೆ. ಓಕೆ, ಅದ್ಭುತ ಸೇವೆ ಸರ್ ನಿಮ್ಮದು. ಈ ಪುಷ್ಕರಣಿಗೆ ಬರೋಣ ಈಗ. ಇದು ಏನಿದೆ, ಇದು ನಮ್ಮದು ಈಗ ವರೂರಲ್ಲಿ ನಮ್ಮದು 48 ಎಕರೆ ಜಾಗ ಇದೆ ಸರ್. ಈಗ ಮಳೆ ನೀರು ಬಂದಾಗ ಸುಮ್ಮನೆ ಮುಂಚೆ ಏನಾಗ್ತದೆ ಸರ್, ನಾವು ರೋಡಿಗೆ ಬಿಟ್ಬಿಡ್ತಿದ್ವಿ ನೀರೆಲ್ಲ. ಬಟ್ ಇಲ್ಲಿ ಏನಾಗ್ತದೆ, ಇದು ವರೂರು ಬಂದು ಗ್ರೇ ಬೆಲ್ಟ್ ಏರಿಯಾದಲ್ಲಿ ಬರುತ್ತೆ. ಅಂದರೆ ಇಲ್ಲಿ ನೀರಿಂದು ಪ್ರಮಾಣ ಕಮ್ಮಿ. ನಾವು ಬೋರು 500-600 ಫೀಟ್ ಹೊಡೆದ್ರೆ ಅವಾಗ ನೀರು ಬರೋದು ಒಂದು ಅರ್ಧ ಇಂಚು 1 ಇಂಚ್ ಬರುತ್ತೆ. ಸೊ ಅದಕ್ಕೆ ನಮ್ಮ ಟೆಕ್ನಿಕಲ್ ಅಡ್ವೈಸರ್ ಡೈರೆಕ್ಟ್ರು ಬಟ್ ಸರ್ ಅವ್ರು ಏನು ಅವರೆಲ್ಲ ಕೂತ್ಕೊಂಡು ಏನು ಪ್ಲಾನ್ ಮಾಡಿದ್ರು, ಈ ನೀರೆಲ್ಲ ನಾವು ಹೊರಗೆ ಬಿಟ್ಟು ರೋಡಿಗೆ ಬಿಟ್ಟು ಹಳ್ಳಕ್ಕೆ ಬಿಡೋದು ಬೇಡ, ಇದನ್ನು ಸಂಗ್ರಹ ಮಾಡೋಣ ಅಂತೇಳಿ ಇಲ್ಲಿ ನೀವು ನೋಡ್ತಿರ್ಬೋದು 12 ಇಂಚಿನ ಪೈಪ್ಸ್, ಇದೆಲ್ಲ 12 ಇಂಚಿನ ಪೈಪು, ಇದನ್ನೆಲ್ಲ ಪ್ಲಸ್ ಎಲ್ಲ ಇದು ರೇನ್ ವಾಟರ್ ಮಳೆ ನೀರೇನಿದೆ ಎಲ್ಲ ಬಂದು ಇಲ್ಲಿ ಸಂಗ್ರಹ ಆಗ್ತದೆ. ಇದು ಸಂಗ್ರಹ ಆಗಿ ಈಗ ನಮ್ದು ಡಿಸೆಂಬರಲ್ಲಿ ಕೂಡ ಇಷ್ಟು ನೀರು ಇಲ್ಲಿ ನಿಂತಿದೆ. ಅಂದ್ರೆ ಇದು ಮಾರ್ಚ್ ತನಕ ನೀರು ನಿಂತಿದೆ. ಈ ನೀರು ನಿಂತಿದ್ರಿಂದ ನಮ್ದು ಎಲ್ಲ ಒಳಗಡೆ ಇದ್ದದ್ದು ಬೋರು ನಮ್ದಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ಇಲ್ಲಿ ರೈತರಿಗೆಲ್ಲ ಭಾಳ ಅಲ್ಲೆಲ್ಲ ವಾಟರ್ ಟೇಬಲ್ ಇನ್ಕ್ರೀಸ್ ಆಗಿದೆ. ನೀವು ಅಲ್ಲಿ ಗುಡಿಯಲ್ಲೂ ಮಾಡಿದ್ದು ಮುಂದಗಡೆ ಒಂದು 3 ಬೋರ್ ಡ್ರೈ ಆಗಿದ್ದು, ನಾವಲ್ಲಿ ಮಾಡಿದ ಕೂಡಲೇ ಅಲ್ಲೆಲ್ಲ ಒಳ್ಳೆ ನೀರು ಬರ್ಲಿಕ್ಕೆ ಶುರು ಆಯಿತು. ಸೊ ಈ ಥರ ನಮ್ಮ ಒಂದು ಎಲ್ಲ ಕಡೆ ಮಾಡ್ತೀರಿ ನೀವು? ಇದೆಲ್ಲ ಕಡೆ ಮಾಡ್ತೀವಿ ಸರ್. ಈಗಂತೂ ಮ್ಯಾಂಡೇಟರಿ ಆಗಿಬಿಟ್ಟಿದೆ, ಅವ್ರು ಪರ್ಮಿಷನ್ ಕೊಡಬೇಕಂದ್ರೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಲೇಬೇಕಂತಾರೆ. ಸೊ ನಾವು ಎಲ್ಲೆಲ್ಲಿ ಪಾಸಿಬಲ್ ಇದೆ, ಈಗ ಬೆಂಗಳೂರು ಡಾಬಾಸ್ಪೇಟೆಲ್ಲಿ ಮಾಡಿದ್ದಿದೆ, ಎಲ್ಲೆಲ್ಲಿದೆ ಎಲ್ಲ ಕಡೆ ನಾವು ಈ ಥರ ಮಳೆ ನೀರು ಹೊರಗೆ ಹೋಗೋ ಬದಲು ಅಲ್ಲೇ ಸಂಗ್ರಹ ಮಾಡಿ ನಾವು ಇದೊಂದು ಬರೀ ಅದನ್ನೇ ಮಾಡ್ತೀರಾ ಅಥವಾ ರೀಸೈಕಲ್? ಇದನ್ನ ಅಲ್ಲಿ ಫಿಲ್ಟರ್ ಇದೆ, ಫಿಲ್ಟ್ರಲ್ಲಿ ರೀಸೈಕಲ್ ಮಾಡಿ ಸ್ವಲ್ಪ ಗಾರ್ಡನ್ ಯೂಸ್ ಮಾಡ್ತೀವಿ ಫಿಲ್ಟರ್ ಮಾಡಿ. ಆಮೇಲೆ ಉಳಿದದೆಲ್ಲ ಗ್ರೌಂಡ್ ನಮ್ಮ ಬೋರ್ಗೆಲ್ಲ ಇದರಿಂದ ರೀಚಾರ್ಜ್ ಆಗಿ ನಮ್ಗೆ ಒಳ್ಳೆ ನೀರು ಸಿಗುತ್ತೆ. ನೀರಿಗೆ ಏನು ತೊಂದರೆ ಇಲ್ಲ? ನೀರಿಗೆ ಇಲ್ಲಿ ತೊಂದರೆ ಇಷ್ಟು 1000 ಜನ ಇಲ್ಲಿದ್ದಾರೆ ದಿನನಿತ್ಯ. ಈಗ ಮಾರ್ಚ್ ತನಕ ಇಲ್ಲಿ ನೀರು ಇಷ್ಟು ಇದ್ದೇ ಇರುತ್ತೆ. ಎಷ್ಟು ಲಕ್ಷ ಲೀಟರ್ ಖರ್ಚಾಗುತ್ತೆ ಸರ್ ಡೈಲಿ ಇಲ್ಲಿ? ಡೈಲಿ ನಮಗೆ ಸಾಧಾರಣ ಒಂದು 1 ಲಕ್ಷ ತನಕ ಹೋಗುತ್ತೆ ಸರ್. 1 ಲಕ್ಷ ಲೀಟರ್. ಯಾಕಂದರೆ ನಮಗೆ ಹೆಡ್ ಆಫೀಸು, ಪ್ರೆಸ್ಸು, ಆಮೇಲೆ ಇದು ವೆಹಿಕಲ್ ವಾಷಿಂಗು, ಅಷ್ಟು ಟ್ರಕ್ಸ್ ಎಲ್ಲ ಇಲ್ಲಿ ವಾಷಿಂಗ್ ಎಲ್ಲ ಆಗುತ್ತೆ. ಸೊ ಅದು ವಾಟರ್ ಕೂಡ ಇದು ಮಾಡ್ತೇವೆ, ರೀಫಿಲ್ಟರ್ ಮಾಡ್ತೇವೆ. ಸೊ ಹಿಂಗೆ ನಮ್ಗೆ ಅಷ್ಟು ಖರ್ಚಾಗುತ್ತೆ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮ VRL ಜರ್ನಿ ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ, ಇನ್ನೂ ಎತ್ತರಕ್ಕೆ ಬೆಳೀಲಿ ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಮ್ಮ ನಮಸ್ತೆ. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಿ? ಇಲ್ಲಿ ಹಾವೇರಿಯಿಂದ. ಹಾವೇರಿಯಿಂದ. ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಗೆ ಗೊತ್ತಾಯ್ತು, ಹೇಗೆ ಬಂದ್ರಿ? ನಾವು ಇದೇ ರೋಡ್ನಾಗ ಹುಬ್ಳಿ ಹೋಗೋ ಮುಂದೆ ನೋಡಿದ್ವಿ, ಅದಕ್ಕೆ ಬಂದ್ವಿ. ಹೆಂಗೆ ಅನಿಸ್ತ್ರಿ?
ಇವತ್ತು ನೋಡಕ್ ಬಂದೇವಿ, ಚೆನ್ನಾಗೈತಿ. ಚಲೋ ಐತ್ರಿ. ಚೆನ್ನಾಗಿಲ್ಲ ಶೃಂಗೇರಿ ನಾವು ನೋಡೋಷ್ಟಂಕರ ಆಗ್ತಿಲ್ಲ ಗೊತ್ತಿಲ್ಲ, ಆದ್ರೂ ಇಲ್ಲಿ ನೋಡ್ತೀವಲ್ಲ ಖುಷಿ ಅನಿಸ್ತತಿ. ಶೃಂಗೇರಿನೇ ನೋಡ್ದಂಗ. ಶೃಂಗೇರಿ ನೋಡಿದಷ್ಟನ ಖುಷಿ ಅನಿಸ್ತು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಎಲ್ಲಾ ದೇವ್ರ ಅದಾವ ಇಲ್ಲಿ. ನೋಡ್ಬೋದು, ಮನುಷ್ಯ ಒಂದೇನ ಮಾನಸಿಕವಾಗಿ ಒಂದ್ ನೆಮ್ಮದಿ ಸಿಗ್ತತಲ್ಲ, ಅದ್ರ ಮಟ್ಟಕ್ಕೆ ನಾವು ಹೇಳ್ಬೋದು. VRL ಸಂಸ್ಥೆಯವರು ಇದನ್ನ ಕಟ್ಟಿ ಜನಕ್ಕೆ ಸಮಾಜಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಬಟ್ ಇನ್ನೊಂದು ಗಮನಿಸಿದ್ರೆ ಎಲ್ಲಾದರೂ ಅವ್ರ ಹೆಸರು ಎಲ್ಲಿ ಬರೋದಿಲ್ಲ ಇದಕ್ಕೆ, ಸಮಾಜಕ್ಕೆ ಕೊಟ್ಟಿದ್ದು ಗೊತ್ತಾಗಬಾರ್ದು ಅಂತ ಅಲ್ವಾ? ಯಾವ ಊರಿಂದ ಬಂದಿದ್ದೀರಿ? ಮುಂದೆ ಎಲ್ಲೆಲ್ಲಿ ಹೊಂಟಿರಿ ಹಂಗಾರೆ? ಸ್ಟ್ರೈಕ್ ಇದೆ ನಮ್ಮ ಅಂಗನವಾಡಿ ಟೀಚರ್ಸ್. ವಿದ್ಯಾಗುರುಗಳು. ಅಂಗನವಾಡಿ ಟೀಚರ್ ಅಂದರೆ ಅಂಗನವಾಡಿ ಎಷ್ಟು ಮಹತ್ವವಾಗಿದ್ದು ಅಂತ ಹೇಳಿದ್ರೆ, ಮಗು ಅಲ್ಲಿಂದನೇ ತನ್ನ ಶಿಕ್ಷಣವನ್ನು, ತನ್ನ ಬಾಲ್ಯವನ್ನು, ತನ್ನ ಸಂಸ್ಕೃತಿಯನ್ನು, ತನ್ನ ಪಾಠವನ್ನು. ಒಂದು ಹೆಣ್ಮಗಳು ಒಂದು ಪ್ರೆಗ್ನೆಂಟ್ ಇದ್ದಾಗ ಹಿಡ್ಕೊಂಡು ಎಲ್ಲ ಕೇರ್ಲೆಸ್ ಆಗ್ತದೆ ಸರ್. ಅಂಗನವಾಡಿ ಟೀಚರ್ ಕೇರ್ ಮಾಡ್ತೀವಿ ನಾವು. ಹುಟ್ಟಿದ ಮಗು ಅಷ್ಟೇ ಅಲ್ಲ, ಒಂದು ಪ್ರೆಗ್ನೆಂಟ್ ಅದಾಳ ಒಂದು ಹೆಣ್ಮಗಳು ಅಲ್ಲಿಂದನ ಸ್ಟಾರ್ಟ್ ರೀ, ಮಗುವಿಂದ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು 6 ವರ್ಷದ ತನಕ ನಾವು ಮಗುವಿನ ಆರೈಕೆ ಮಾಡ್ತೀವಿ. ಗರ್ಭಿಣಿ ಬಾಣ ಅಂತೇಳಿ ಆರೈಕೆ ಮಾಡ್ತೀವಿ, ಕಿಶೋರಿಯರ್ನ ಎಲ್ಲ ನೋಡ್ತೀವಿ. ಈಗ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲಿ ಹೊರಟಿದ್ದೀರಿ? ಸ್ಟ್ರೈಕ್ ಮಾಡಕ ಹೊಂಟಿವಿ. ಯಾಕಮ್ಮ? ಏನು ಸ್ಟ್ರೈಕ್ ಮಾಡಕ್ ಹೊಂಟಿರಿ? ನಮ್ಗೆ ಇಷ್ಟೆಲ್ಲ ಕೆಲಸ ತಗೊಂತಾರ, ಕೆಲ್ಸದ ತಕ್ಕಂಗೆ ನಮ್ಗೆ ಸಂಬಳ ಇಲ್ಲ ಸರ್. ಅದಕ್ಕೆ ಹೌದಾ? ಎಷ್ಟು ಆಮೇಲೆ ನಾವು ಸರ್ಕಾರಿ ನೌಕರದಾರಲ್ಲ ಸರ್, ಗೌರವದಿಂದಾನೇ ನಾವು ದುಡಿಬೇಕು. 30 ವರ್ಷಗಟ್ಟಲೆ ಸರ್ವಿಸ್ ಆದ್ರೂ ನಮ್ಮ ಸರ್ಕಾರಿ ನೌಕರನ್ನ ಮಾಡ್ಕೊಂಡಿಲ್ಲ. ಅದ್ರ ಸಲುವಾಗಿ ನಾವು ನಮ್ಮ ಹಕ್ಕದು, ನಾವು ಕೇಳೋಂತ ಹಕ್ಕ ಐತಿ ನಮ್ದು. ಈಗ ಅಲ್ಲಿ ಚಳಿಗಾಲ ಅಧಿವೇಶನ ಮಾಡ್ಕೊಳ್ಳಿ ಸರ್ಕಾರ ಅನ್ನುವಂಥದ್ದು ನಾವು ಕೇಳಿಕಂತಾನೆ ಹೊಂಟಿವಿ ಸರ್. ಈಗ ಚಳಿಗಾಲ ಅಧಿವೇಶನ ನಡೆದಿದೆ ಅಲ್ಲೇ, ಹಿಂಗಾಗಿ ಮಿನಿಸ್ಟ್ರಿ ಇರ್ತಾರ ಅಲ್ಲೇ ಹೋಗಿ ಸ್ವಲ್ಪ ಎಲ್ಲ ನಿಮ್ಮ ಸ್ವಂತ ಖರ್ಚು ಹಾಕೊಂಡು ಹೊಂಟಿರಿ? ಓಹೋ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ನೀವು? ಎಲ್ಲ 25-30 ವರ್ಷ ಆಯ್ತು ಸರ್. 30 ವರ್ಷದಿಂದ 94 ಬಂದಿದ್ ನೋಡ್ರಿ ಸರ್. 400 ರೂಪಾಯಿ ಪಗಾರದಿಂದ ಹಿಡಿದು ಈಗ 10,000, 10,500 ಅದು ತಗೊಳ್ತಾ ಬರ್ತಿಲ್ಲ ಸರಿಯಾಗಿ. ಹಾ, ಅವಾಗಿಂದಾನು ಇಷ್ಟು ಪಗಾರ ಈಗ ಜಾಸ್ತಿ. 30 ವರ್ಷಕ್ಕೆ 10,500, 11,000 ತನ ಆಗಿದೆ ಸರ್ ಈಗ. ಅದಕ್ಕೆ ನಾವು ಗೌರ್ಮೆಂಟ್ ಮಾಡ್ಲಿ, ಈಗ ಗುಜರಾತ್ ಸರ್ಕಾರ ಹೆಂಗ್ ನಮ್ಮನ್ನ ಅವ್ರನ್ನೆಲ್ಲ ಗೌರ್ಮೆಂಟ್ ಆಗ್ಲಿ ಅಂತೇಳಿ ಆರ್ಡರ್ ಮಾಡಿದೆ, ಹಂಗೆ ನಮ್ಮನ್ನು ಮಾಡ್ಲಿ ಅಂತ ನಮ್ಗೆ ಆಸೆ. ಶಿವನ ಅಪ್ಪಣೆ ತಗೊಂಡು ಒಳ್ಳೇದಾಗುತ್ತೆ. ನಾವು ನೋಡಿದ್ದಿಲ್ಲ, ಈಗ ಫಸ್ಟ್. ಈಗ ಮನೆ ಮತ್ತು ಇದನ್ನ ಹೇಗೆ ನಿಭಾಯಿಸ್ತೀರಿ? ಶಾಲೆ ಹೇಗೆ? ಮತ್ತೆ ಈಗ ನೌಕರದಾರ ಹೆಂಗೆ ಮನೆ ಕೆಲಸ ಮಾಡ್ಕೊಂಡು ಆಮೇಲೆ ಅಂಗನವಾಡಿ 9-9ವರೆಗೆ ಹೋಗ್ತೀವಿ ಸರ್. ಹೆಂಗೆ ಎಲ್ಲಾರು ಹೆಣ್ಣು ಅಂದಿಂದ ಇವತ್ತು ಒಂದು ಮನೆತನದೊಳಗೆ ಒಂದು ಹೆಣ್ಣು ಮಗು ಹುಟ್ಟೈತಿ ಅಂದ್ರೆ ಒಂದು ಸಣ್ಣ ಕೂಸಿನಿದ್ರೆ ಹಿಡ್ಕೊಂಡು ಹೇಳ್ಬೇಕಂದ್ರೆ ಒಂದು 6 ವರ್ಷದ ಕೂಸಿದ್ರು ಹೆಣ್ಣು ಎಲ್ಲಾ ಮೇಂಟೈನ್ ಮಾಡ್ಬೋದು ಸರ್. ಯಾರ ಬಂದ್ರು ಸಹಿತ ಮನಿಗೆ ಯಾರು ಬಂದ್ರು ಒಳಗ್ ಬರ್ರಿ ಅಂತ ಹೇಳ್ತಿದ್ದ ಮಗು. ಈಗ ನಾವ್ ಹೆಣ್ಮಕ್ಳು ಅಂದಿಂದ ಇವತ್ತು ಎಂತದ ಕೆಲಸ ಕೊಟ್ಟರು ನಿಭಾಯಿಸೋಂತ ಶಕ್ತಿ ನಮಗೈತಿ. ಆದ್ರೆ ಗಂಡ್ ಮಕ್ಳಿಗೆ ಆ ಶಕ್ತಿ ಇರೋದಿಲ್ಲ. 2 ಮೇಂಟೈನ್ ಮಾಡಕ್ ಬಿಟ್ಟು ಹೋಗ್ರಿ ಅವ್ರನ್ನ ಒಂದಿನ ಮನಿಯೊಳಗೆ ಎಷ್ಟು ಆಗೋದಿಲ್ಲ ಅವ್ರಿಗೆ. ಬಹಳ ಒಳ್ಳೆ ಮಾತು ಹೇಳಿದ್ರಿ. ಯವ್ವ, ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. VRL ಸಂಸ್ಥೆ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ, ಯಾವಾಗಲೂ ಜರ್ನಿ ಮಾಡಿರ್ತೀರಿ, ಏನ್ ಅನ್ಸುತ್ತೆ ಆ ಸಂಸ್ಥೆ ಬಗ್ಗೆ? ಒಳ್ಳೆ ಸಂಸ್ಥೆ ಸರ್. ಅವರು ಇಲ್ಲಿವರೆಗೂ ಎಲ್ಲ ಬೇಕಾದಷ್ಟು ಜನಕ್ಕೆ ಕೆಲಸ ಕೊಟ್ಕೊಂಡು VRL ಒಳಗೆ ಭಾಳ ಮಂದಿಗೆ ಹೆಲ್ಪ್ ಆಗಿದಾರ. ಅವ್ರ ಪತ್ರಿಕೆಗಳು ಇದ್ರು ಎಲ್ಲ ಚೆನ್ನಾಗಿ ಬರ್ತಾವ ಅವ್ರದ್ದು. ಆಮೇಲೆ ಎಲ್ಲ ದೇಶ ಸೇವೆಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ ಸರ್ ಅವರು. ಟ್ರಾವೆಲ್ಸ್ ಅವ್ರದ್ದು ಇದು ಅವರೆಲ್ಲ ಚೆನ್ನಾಗಿ, ಟ್ರಾವೆಲ್ಸ್ ಚೆನ್ನಾಗಿದಾವೆ. VRL ಟ್ರಾವೆಲ್ಸ್ ಚೆನ್ನಾಗಿದೆ. ನೀವು ಯಾವಾಗಲೂ ಟ್ರಾವೆಲ್ ಮಾಡ್ಬೇಕಾದ್ರೆ ಮೊದಲನೇ ಆಯ್ಕೆ ಯಾವ್ದಿರುತ್ತೆ ನಿಮ್ದು? VRL ನೋಡ್ತೀವಿ. VRLಗೆ ಹೋಗ್ಬೇಕಂತ ಯಾಕೆ ಅನ್ಸುತ್ತೆ? ಸೇಫ್ಟಿ ಇದೆ. ಆಮೇಲೆ ಏನು ಪ್ರಾಬ್ಲಮ್ ಅಂತೂ ಇನ್ನೂವರೆಗೂ ಇಷ್ಟು ದಿನ ನಡ್ಸ್ಕೊಂಡು ಬಂದ್ರವ್ರು ಸರ್, ಆದ್ರೆ ಇನ್ನೂವರೆಗೂ ಏನು ಅಂತ ಕಂಪ್ಲೇಂಟ್ ಇಲ್ಲ VRL ಬಗ್ಗೆ. ಹಿಂಗಾಗಿ VRL ಅಂದ್ರೆ ಅಂತ ಸ್ಟ್ಯಾಂಡರ್ಡ್ ಕಂಪನಿ ಅಂತ ಎಲ್ಲಾರ್ಗು ಮನವರಿಕೆ ಆಗಿದೆ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಅವರು. ಹೆಮ್ಮೆ ಹೌದಲ್ರಿ? ನಮ್ಮ ಹುಬ್ಳಿ ಒಳಗೆ ಹೆಮ್ಮೆ ರೀ ಸರ್. ಬಿಡ್ರಿ, ನಮ್ ಕಡೆ ಯಾರಾದ್ರ ವಿಜಯ್ ಸಂಕೇಶ್ವರ ಅವರು ಇದಾರೆ. ಆಮೇಲೆ 25,000 ಜನಕ್ಕೆ ಕೆಲಸ ಕೊಟ್ಟವ್ರಮ್ಮ. ಹೌದು ಸರ್. ಎಲ್ಲರಿಗೂ ಭಾಳ ಹೆಲ್ಪ್ ಆಗಿದೆ ಕೆಲಸ ಕೊಟ್ಟು. ಸುತ್ತಮುತ್ತಲು ಇಲ್ಲಿ ಹುಬ್ಳಿಯಿಂದ ಸುತ್ತಮುತ್ತಲು ಎಲ್ಲ ಜನಕ್ಕೇನು ಕೆಲಸ ತಗೊಂಡು ಭಾಳ ಹೆಲ್ಪ್ ಆಗಿದೆ ಎಲ್ಲರಿಗೂ. ಇಲ್ಲ, ಅದು ಯಾಕಂದ್ರೆ ಲೇಡೀಸ್ ಪಕ್ಕಕ್ಕೆ ಲೇಡೀಸ್ ಕುಂತ್ರು ಅಂತ ಅನುಕೂಲತೆ ಇರ್ತೈತಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇವತ್ತ ಆ ಇದ್ರೊಳಗೆ ಅದು ಅನುಕೂಲತೆ ಐತೆ ಅನ್ನೋ ಸಲುವಾಗಿನ ಭಾಳ ಮಂದಿ ಇದಕ್ಕೆ ಹತ್ತಾರೆ, ಅಲ್ಲಿ VRL ಇದಕ್ಕೆ ಬಸ್ಗೆ ಹತ್ತಾರ. ಕಂಬೈಂಡ್ ಇಲ್ಲ, ಲೇಡೀಸ್ ಬೇರೆ.
ಅದ್ರ ಸಲುವಾಗಿ ಬಹಳ ಅನುಕೂಲತೆ ಮಾಡ್ಕೊಡ್ತಾರ ಅವ್ರು. ಆಮೇಲೆ ಅವ್ರು ಮೊದ್ಲಿದ್ದನು ಬಹಳ ಕಷ್ಟ ಬಿಟ್ಟು ಬಂದಾರ. ಈ ಕಂಪ್ನಿ ಒಳಗ ಅವ್ರ ಮಾಲೀಕರು ಬಹಳ ಕಷ್ಟ ಬಿಟ್ಟು, ಯಾಕಂದ್ರೆ ನಾ ಟಿವಿ ಒಳಗ್ ನೋಡಿದ್ದೆ ನಾನು. ರಮೇಶ್ ಸರ್ ನಡೆಸ್ಕೊಟ್ಟಿದ್ರು ನೋಡ್ರಿ. ಅವಾಗ ನೋಡಿದ್ದೆ ನಾನು. ಭಾಳ ಕಷ್ಟ ಬಿಟ್ಟು ಬಂದಾರ. ಆಮೇಲೆ ಈಗ ಯಾರಿಗೆ ಕಷ್ಟಕಾರ ಭಾಳ ಲಘು ಸ್ಪಂದಿಸ್ತಾರ ಅವ್ರು. ಹಿಂಗೈತಿ ಕಷ್ಟ ಅಂದ್ರೆ ಭಾಳ ಲಘು ಸ್ಪಂದನೆ ಮಾಡ್ತಾರ. ಆಮೇಲೆ ಅವರು ಗಾಡಿಲಿದ್ರೆ ಭಾಳ ಎಲ್ಲಾ ಥರದಿಂದ ಎಲ್ಲಾ ತೌದಲ್ಲಿ ಅಡ್ಡಾಡ್ತಾವ ಗಾಡಿ. ಆಮೇಲೆ ಭಾಳ ಲಘುನು ಹೋಗ್ತಾವು. ಆಮೇಲೆ ಸಾಮಾನ್ ಬಗ್ಗೆನು ಭಾಳ ಕೇರ್ಫುಲ್ ಆಗಿ ತೊಗೊಂಡಿರ್ತಾರ ಅವ್ರು. ಅದ್ರೊಳಗೆ ಹಾಕುವಂಥ ಸಾಮಾನ್ ಬಗ್ಗೆನು ನಾವು ಲಗೇಜ್ ಬಗ್ಗೆನು, ಯಾಕಂದ್ರೆ ನನ್ನ ಮಗಳು ಜಾರ್ಖಂಡ್ಗೆ ಇದ್ದಾಳ. ಎಷ್ಟೋ ಸಲ ನಾ ಕಳ್ಸೋ ಮುಂದ್ಗಡೆ GTDC ಮಾಡೋ ಮುಂದ್ಗಡೆ ಕೇಳಿದ್ದೆ ನಾನು, ಇವು ಎದ್ರಾಗ ಹೋಗ್ಕವ್ರಿ, ಯಾಕಂದ್ರೆ ಉಂಡಿ ಪಂಡಿ ಕಟ್ ಕಳಿಸ್ತಿದ್ವಿ ಮಕ್ಕಳಿಗೆ, ಹೋಗೋತ್ತಿಗೆ ಚಿಪ್ಪಾಡಕ್ಕೆ ಅವನ ಅನ್ಕೊಂಡು ವಿಚಾರ ಮಾಡಿದ್ದೆ. ಅವ್ರು ಅಂದ್ರು ಒಂದ್ 2 ಸಲ GTDC ಒಳಗೆ ಅಂದ್ರು, ಟೀಚರ ನಿಮ್ಮ ಮಗಳು ನೀವು ಹೆಂಗೆ ಇಟ್ಟಿರ್ತೀರಿ ನೋಡು ಹಂಗ ಸೇಫ್ ಆಗಿ ಮುಟ್ತಾವು, ನೀವು ವಿಚಾರ ಮಾಡಬೇಡ್ರಿ ಅಂದ್ರ ಅವ್ರು. ನಾನು ಹಿಕ್ಕಟ್ಟು 1-2 ಸಲ ನನ್ನ ಮಗನ ಕೇಳಿದಾಗ ಅನ್ಲಿಕ್ಕೆ, ಇಲ್ಲಿ ಮಮ್ಮಿ ಒಂದಿನೇನು ಕದಲಿಲ್ಲ ಅದ್ರೊಳಗೆ ಇಟ್ಟಿದ್ದು, ನೀ ಹೆಂಗೆ ಕಳ್ಸಿದಿ ಹಂಗ ಬಂದಾವು ಅಂತ ಅಂದ್ಲೆ. ನನಗೆ ಕರೆನ ಆ ಕಂಪ್ನಿ ಬಗ್ಗೆ ಭಾಳ ಒಂದು ಒಳ್ಳೆ ಅಭಿಪ್ರಾಯ, ಒಂದು ಭಾಳ ಒಳ್ಳೆ ಅಭಿಪ್ರಾಯ. ಆಮೇಲೆ ಭಾಳ ಕಷ್ಟ ಬಿಟ್ಟು ಬಂದಾರ. ಆಮೇಲೆ ಜನರ ಕಷ್ಟಕ್ಕೆ ಭಾಳ ಲಘು ಸ್ಪಂದನೆ ಮಾಡ್ತಾರ. ಇಷ್ಟು ಮಾತ್ರ ಹೇಳ್ಬೋದು. ಆದ್ರೆ ಅವ್ರು ಇಂಥ ಗುಡಿ ಕಟ್ಸಿದ್ದಕ್ಕೂ ಭಾಳ ಹೆಮ್ಮೆ ಐತಿ ನಮಗೆ. ನಮ್ಮ ಹೆಮ್ಮೆ ಸಾರಿಗೆ, ವಿಜಯಾನಂದ ಸಾರಿಗೆ. ಸೂಪರ್, ಥ್ಯಾಂಕ್ ಯು.